ನಮಸ್ಕಾರ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಮಕ್ಕಳೇ, ಇವತ್ತು ಪಂಚತಂತ್ರ ಕಥೆಯ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ಅತಿ ಆಸೆಯಿಂದ ಗತಿ ಕೇಡಾದ ನರಿಯ ಕತೆ. ಏನು ಈ ಕತೆ ಅಂತ ನೋಡ್ಕೊಂಬರೋಣ. ಒಂದು ಕಾಡಿರುತ್ತೆ. ಆ ಕಾಡಲ್ಲಿ ಒಂದು ನರಿ ವಾಸ ಮಾಡ್ತಾ ಇರುತ್ತೆ. ಆ ನರಿ ಬಹಳ ಬುದ್ಧಿವಂತ ಆಗಿರುತ್ತೆ. ಅದ್ರ ಜೊತೆಗೆ ಅದಕ್ಕೆ ಅತಿ ಆಸೆ ಇರುತ್ತೆ. ಒಂದಿನ ಅದು ಕಾಡಲ್ಲಿ ಆಹಾರಕ್ಕೋಸ್ಕರ ಹುಡುಕ್ತಾ ತಿರುಗ್ತಾ ಇರುತ್ತೆ. ತಿರುಗಬೇಕಾದ್ರೆ ಅದಕ್ಕೆ ಸಿಂಹ ತಿಂದು ಬಿಟ್ಟಿರುವಂಥ ಒಂದು ಸ್ವಲ್ಪ ಮಾಂಸದ ತುಂಡು ಸಿಗುತ್ತೆ. ನರಿಗೆ ತುಂಬ ಸಂತೋಷ ಆಗುತ್ತೆ. ಓ, ಪರವಾಗಿಲ್ಲ, ಇವತ್ತು ನನಗೆ ಹೊಟ್ಟೆ ತುಂಬ ಊಟ ಸಿಕ್ತು ಅಂತ ಅದನ್ನು ಬಾಯಲ್ಲಿ ಕಚ್ಕೊಂಡು ನಡ್ಕೊಂಡು ಹೋಗ್ತಾ ಇರುತ್ತೆ. ನಡ್ಕೊಂಡು ಹೋಗ್ಬೇಕಾದ್ರೆ ಅದಕ್ಕೆ ಒಂದು ಕೆರೆ ಸಿಗುತ್ತೆ. ಆ ಕೆರೆಯಲ್ಲಿ ಬಗ್ ನೋಡಿದಾಗ ಅದರದೇ ಪ್ರತಿಬಿಂಬ, ಮಿರರ್ ಇಮೇಜ್ ಆ ಕೆರೆಯಲ್ಲಿ ಕಾಣುತ್ತೆ. ಆವಾಗ ನರಿಗೆ ಗೊತ್ತಾಗಲ್ಲ ಅದು ನಾನೇ ಅಂತ. ಅಯ್ಯೋ, ಇನ್ನೊಂದು ನರಿ ಇನ್ನೂ ದೊಡ್ಡದಾದ ಮಾಂಸವನ್ನು ಹಿಡ್ಕೊಂಡಿದೆಯಲ್ಲ ಅಂತ ಅಂದ್ಕೊಂಡು ಅದರ ಅತಿ ಆಸೆಯಿಂದ ಏನು ಮಾಡುತ್ತೆ ಅಂದರೆ, ಈ ಒಂದು ನರಿಯಿಂದ ಆ ಮಾಂಸದ ತುಂಡನ್ನು ನಾ ಕಿತ್ಕೊಂಡ್ರೆ ನನಗೆ ಎರಡೆರಡು ಮಾಂಸದ ತುಂಡಾಗುತ್ತೆ, ಇದರಿಂದ ನನ್ನ ಹೊಟ್ಟೆ ತುಂಬುತ್ತೆ ಅಂತ ಅತಿ ಆಸೆ ಪಟ್ಟು ಏನು ಮಾಡುತ್ತೆ ಅಂದರೆ, ಆ ಒಂದು ತನ್ನ ಪ್ರತಿಬಿಂಬ ಏನು ಕಾಣ್ತಿತ್ತು ಕೆರೆಯ ನೀರಲ್ಲಿ, ಅದಕ್ಕೆ ಜೋರಾಗಿ ಗರ್ಜಿಸುತ್ತೆ. ಆ ಗರ್ಜಿಸಿದಾಗ ಆ ನರಿಯ ಬಾಯಲ್ಲಿದ್ದಂಥ ಮಾಂಸದ ತುಂಡು ಆ ಕೆರೆ ಒಳಗಡೆ ಬಿದ್ದು ಆಳಕ್ಕೆ ಹೊರಟೋಗುತ್ತೆ. ಆವಾಗ ನರಿಗೆ ನಿರಾಸೆ ಆಗುತ್ತೆ. ಅಯ್ಯೋ, ಎಂಥ ಕೆಲಸ ಮಾಡಿದೆ, ನಾನು ತಪ್ಪಾದ ಕೆಲಸ ಮಾಡಿದೆ. ನನಗೆ ಇದ್ದಿದ್ದಂಥ ಮಾಂಸನೇ ಇಟ್ಕೊಂಡಿದ್ರೆ ನಾನು ಹೊಟ್ಟೆ ತುಂಬ ತಿಂದು ಸಂತೋಷ ಪಡ್ಬೋದಾಗಿತ್ತು. ನಾನು ಅತಿ ಆಸೆ ಪಟ್ಟದ್ರಿಂದ ಇದ್ದಂಥ ಮಾಂಸದ ತುಂಡನ್ನು ಕಳ್ಕೊಂಡೆ. ಈಗೇನೂ ಇಲ್ಲ, ಮತ್ತೆ ಆಹಾರ ಹುಡುಕ್ಬೇಕಲ್ಲ ಅಂತ ಬಹಳ ಚಿಂತೆ ಪಡುತ್ತೆ. ಮಕ್ಕಳೇ, ಈ ಕಥೆಯಿಂದ ಏನು ನೀತಿ ತಿಳಿತು ಅಂದರೆ, ಅತಿ ಆಸೆಯಿಂದ ಗತಿ ಕೇಡಾಗುತ್ತೆ. ಅಂದರೆ ನಾವು ಇದ್ದದ್ದನ್ನು ಕಳ್ಕೊತೀವಿ. ಯಾವತ್ತೂ ಅತಿ ಆಸೆಯನ್ನು ಪಡಬಾರ್ದು. ನಮ್ಮಲ್ಲಿರುವಂಥದ್ದನ್ನು ತೃಪ್ತಿ ಪಟ್ಕೊಂಡು ಅದನ್ನು ಸಂತೃಪ್ತಿಯಾಗಿ ತಿನ್ನಬೇಕು ಅಥವಾ ಬಳಸಬೇಕು. ಅದು ಬಿಟ್ಟು ಇಲ್ಲದೇ ಇದ್ದದನ್ನೆಲ್ಲ ಅತಿ ಆಸೆ ಮಾಡಿಕೊಂಡು ಇರುವಂಥದ್ದನ್ನು ಕಳ್ಕೊಬಾರ್ದು ಮಕ್ಕಳೇ. ನೀವು ಈಗಲೇ ಆಗಲಿ ದೊಡ್ಡವರಾದಾಗಲೂ ಯಾವುದೇ ಒಂದು ಅತಿ ಆಸೆನ ಪಡಬೇಡಿ. ನಿಮ್ಮಲ್ಲಿರುವಂತಹ ವಸ್ತುಗಳನ್ನು ಪ್ರೀತಿಸಿ, ಜನಗಳನ್ನು ಪ್ರೀತಿಸಿ. ಅದು ಬಿಟ್ಟು ನಿಮ್ಮದಲ್ಲದನ್ನು ಆಸೆ ಮಾಡಿ ಅದು ಸಿಗದೇ ಇದ್ದಾಗ ನಿರಾಶೆ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ನಿಮ್ಮಲ್ಲಿರುವಂಥದ್ದನ್ನೇ ನೋಡಿಕೊಂಡು, ಇರುವಂಥದ್ದನ್ನೇ ಬಳಸ್ಕೊಂಡು, ಇರುವಂಥದ್ದನ್ನೇ ತಿಂದ್ಕೊಂಡು ಖುಷಿಯಿಂದ ಸಂತೋಷದಿಂದ ಇದ್ದರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಮಕ್ಕಳೇ. ಯಾವತ್ತೂ ಅತಿ ಆಸೆ ಪಡಬೇಡಿ ಅನ್ನೋದು ಈ ಒಂದು ಕಥೆಯ ನೀತಿ ಮಕ್ಕಳೇ. ಇದನ್ನು ನೀವೆಲ್ಲರೂ ತಿಳ್ಕೊಳ್ಳಿ.